ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ನಾನು ಎಲ್ಲ ಥರ ನೀವು ಆಮ್ಲೆಟ್ಗಳು ಮಾಡಿ ತಿಂದಿದ್ದೀರಾ. ಇದೊಂದು ಡಿಫ್ರೆಂಟಾಗಿ ನಾನು ಆಲೂಗಡ್ಡೆ 2 ಮೊಟ್ಟೆಯಿಂದ ಆಮ್ಲೆಟ್ ಮಾಡಿ ತೋರಿಸ್ತೀನಿ ಬನ್ನಿ. ನಾನು ಸಿಪ್ಪೆ ಎಲ್ಲ ಹಿರಿದು ಇಟ್ಕೊಂಡಿದ್ದೀನಿ. ಈ ಆಲೂಗಡ್ಡೆ ಆಮ್ಲೆಟ್ ಮಾಡೋಕ್ಕೆ ಇದು ಚಿಪ್ಸ್ ಮನೆ ತೊಗೊಂಡು ನಾವು ತುರಿಬೇಕು. 2 ಮೊಟ್ಟೆ, 1 ಆಲೂಗಡ್ಡೆ, ಸ್ವಲ್ಪ ಪೆಪ್ಪರ್ ಪೌಡ್ರು, 1 ಸ್ಪೂನು ಚಿಲ್ಲಿ ಪೌಡ್ರು, ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಜಾಸ್ತಿ ಏನಿಲ್ಲ, ಮನೇಲಿರೋ ಐಟಮ್ಸ್ ಅಲ್ಲೇ ನಾನು ಮೊಟ್ಟೆ ಆಮ್ಲೆಟ್ ಹಾಕಿ ತೋರಿಸ್ತೀನಿ ಬನ್ನಿ. ಆಲೂಗಡ್ಡೆಯಿಂದ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಒಂಥರ ಡಿಫ್ರೆಂಟಾಗಿರುತ್ತೆ. ಇದನ್ನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಫಸ್ಟ್ ಇವಾಗಂತೂ ತಟ್ಟೆ ಇಟ್ಕೋಬೇಕು. ಆಲೂಗಡ್ಡೆ ನಾನು ಸಿಪ್ಪೆ ತುರಿದು ಇಟ್ಕೊಂಡಿದ್ದೀನಲ್ಲ, ಈ ಥರ ಚಿಪ್ಸ್ ಮನೆ ಇದ್ರೆ ತೊಗೊಂಡ್ಬಿಟ್ಟು ನಾವು ಹೀಗೆ ಚಿಪ್ಸ್ ಥರ ಇದನ್ನು ಈ ಥರ ನಾವು ಚಿಪ್ಸ್ ಥರ ಮಾಡ್ಕೋಬೇಕು. ಮಾಡ್ಕೊಂಬಿಟ್ಟು ನೀವು ಆಮ್ಲೆಟ್ ಹಾಕಿ ನೋಡಿ, ನೀವು ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದೇ ಒಂಥರ ಹೊಸ ಥರ ಇರುತ್ತೆ. ಮಕ್ಳಿಗೆ ಆಲೂಗಡ್ಡೆ ಕೊಡೋದ್ರಿಂದ ತುಂಬ ಒಳ್ಳೆಯದು. ಈ ಥರ ಆಲೂಗಡ್ಡೆ ಚಿಪ್ಸ್ ಥರ ಮಾಡಿಬಿಟ್ಟು ನಾವು ಆಮ್ಲೆಟ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ನೋಡಿ, ನಾನು ಎಷ್ಟು ಚೆನ್ನಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ಇದನ್ನೇ ನಾವೀಗ ಮೊಟ್ಟೆಗೆ ಈ ಥರ ಪಾತ್ರೆಯಲ್ಲಿ ಹಾಕಿಬಿಟ್ಟಾದರೂ ಮಾಡ್ಬೋದು, ಬಾಣಲೆಯಲ್ಲಾದರೂ ಮಾಡ್ಬೋದು. ನಾನೊಂದು ಚಿಕ್ಕ ಪಾನ್ ಇದೆ, ಅದರಲ್ಲಿ ನಾನು ಇದನ್ನು ಮಾಡಿ ತೋರಿಸ್ತೀನಿ. ಇದನ್ನು ಇವಾಗ ಇದೆಲ್ಲ ಒಂದು ಫುಲ್ ಆಲೂಗಡ್ಡೆನೂ ತುರಿದ್ಬಿಟ್ಟು ನಾನು ಸ್ವಲ್ಪ ಉಪ್ಪಲ್ಲಿ ಹಾಕಿ ನೆನೆ ಇಟ್ಕೊತೀನಿ ಬನ್ನಿ. ನೆನೆ ಇಟ್ಬಿಟ್ಟು ಹೇಗೆ ಆಮ್ಲೆಟ್ ಹಾಕೋದಂತ ತೋರಿಸ್ತೀನಿ ಬನ್ನಿ. ನೋಡಿ, ಈ ಥರ ನಾನು ಎಲ್ಲನೂ ಈ ಥರ ಚಿಪ್ಸ್ ಥರ ಮಾಡ್ಕೊಂಬಂದಿದ್ದೀನಿ. ಇವಾಗ ಸ್ವಲ್ಪ ಇದನ್ನು ನೀರು ಹಾಕಿಬಿಟ್ಟು ನಾವು ಒಂದೆರಡೇ ನಿಮಿಷ ಈ ಥರ ನೀರಲ್ಲಿ ತೊಳೆದ್ಬಿಟ್ಟು ನಾವು ಆಮ್ಲೆಟ್ ಹಾಕೋಣ. ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ಟು ನಾವು ಒಂದು ತಟ್ಟೆಗೆ ತೆಗೆದ್ಬಿಟ್ಟು ಇದನ್ನು ನಾವು ಆಮ್ಲೆಟ್ ಹಾಕೋದು ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ ಈ ಥರ ನಾನು ಎಲ್ಲ ಚಿಪ್ಸು ಈ ಥರ ಮಾಡ್ಕೊಂಬಿಟ್ಟು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ಬನ್ನಿ. ಇದೇ ಥರ ನೀವು ಮಾಡ್ಕೊಂಡು ಸ್ವಲ್ಪ ಸೈಡ್ಗೆ ಇಟ್ಕೊಂಡ್ಬಿಟ್ಟು ಮೊಟ್ಟೆ ಒಡೆದ್ಬಿಟ್ಟು ನಾವು ರೆಡಿ ಮಾಡ್ಕೊಂಡು ಹೋಗಿ ನಾವು ಆಮ್ಲೆಟ್ ಹಾಕಿದರೆ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಏನು ಮಾಡೋದಂತ ನೋಡೋಣ ಬನ್ನಿ. ಇವಾಗ ಒಂದು ಚಿಕ್ಕದು ಬಟ್ಲು ಇಟ್ಕೋಬೇಕು. ಆ ಬಟ್ಲಿಗೆ ನಾನು ಒಂದು ಮೊಟ್ಟೆ ಒಡೆದು ಹಾಕ್ತಾಯಿದ್ದೀನಿ. ನಾನು 2 ಆಮ್ಲೆಟ್ ಹಾಕಿ ನಿಮಗೆ ತೋರಿಸ್ತೀನಿ. ಒಂದು ಮೊಟ್ಟೆ ಒಡೆದು ಹಾಕಿಬಿಟ್ಟು ಇವಾಗ ನಾನು ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾವು ಪೆಪ್ಪರ್ ಪೌಡ್ರು ಆಮೇಲೆ ಲಾಸ್ಟಿಗೆ ಹಾಕೋಬೇಕು, ಯಾಕಂದ್ರೆ ಅದು ಪೆಪ್ಪರ್ ಪೌಡ್ರ್ ಮೇಲೆ ಹಾಕಿದ್ರೇ ತುಂಬ ಮಜಾ ಇರೋದು. ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಪೌಡ್ರು ನಾವು ಲಾಸ್ಟಿಗೆ ಹಾಕೋಣ. ಇದನ್ನು ಫಸ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ನಾವು ಈ ಥರ ಮೊಟ್ಟೆದು ನೀಟಾಗಿ ನಾವು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಇದನ್ನು ರೆಡಿ ಮಾಡಿ ಇಟ್ಕೊಂಡು ನಾವು ಆಮ್ಲೆಟ್ ಹಾಕೋಣ. ಸುಮ್ಮನೆ ಹಿಂಗೆ ದಪ್ಪ ಹಾಕಿಬಿಟ್ಟು ಮಾಡೋದು ಚೆನ್ನಾಗಿರಲ್ಲ. ನೀಟಾಗಿ ಇದನ್ನು ಮ್ಯಾಶ್ ಮಾಡ್ಕೋಬೇಕು. ಹಿಂಗೆ ತುಂಬ ಚೆನ್ನಾಗಿ ಈ ಥರ ಆಗಿರಬೇಕು, ಲೇಯರ್ ಥರ ಬರಬೇಕು. ಅಂದ್ರೇ ನಾವು ಆಲೂಗಡ್ಡೆ ಚಿಪ್ಸಿಗೆ ಹಾಕಿಬಿಟ್ಟು ನಾವು ಆಮ್ಲೆಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದನ್ನೊಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿ, ಹೇಗಿರುತ್ತಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ಇದು ಬ್ಯಾಟರ್ ರೆಡಿ ಆಯಿತು, ನಾವು ಆಮ್ಲೆಟ್ ಹಾಕೋಣ. ನೋಡಿ, ಇವಾಗ ದೊಡ್ಡದಾಗಿ ಒಂದು ಪಾನ್ ಇಟ್ಕೊಂಡಿದ್ದೀನಿ. ಇಟ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಫಸ್ಟೇ ಅದಕ್ಕೆ ಎಣ್ಣೆ ಸವರ್ಕೊಳ್ಳೋಣ. ಸ್ವಲ್ಪ ಹಿಂಗೆ ಎಣ್ಣೆ ಸವರ್ಕೊಂಡ್ಬಿಟ್ಟು ನಾವು ಇದಕ್ಕೆಲ್ಲ ಆಲೂಗಡ್ಡೆ ನಾವು ಜೋಡಿಸ್ಕೊಳ್ಳೋಣ. ಈ ಥರ ನಾವು ಎಣ್ಣೆ ಸವರ್ಕೊಂಡ್ಬಿಟ್ಟು ಇದು ಚಿಪ್ಸ್ ಏನು ನಾವು ತೊಗೊಂಡಿದ್ದೀವಲ್ವ ತಟ್ಟೆಯಲ್ಲಿ, ಈ ಚಿಪ್ಸ್ ಎಲ್ಲ ನಾವು ಇದಕ್ಕೆ ಸ್ವಲ್ಪ ಜೋಡಿಸ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದಕ್ಕೆ ಮೊಟ್ಟೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಸಖತ್ತಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಸ್ವಲ್ಪ ಆಲೂಗಡ್ಡೆ ಇದು ಸ್ವಲ್ಪ ತಲೆಗೆ ಬೇಯಕ್ಬಿಡೋಣ. ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನಾವು ಮೇಲೆ ಕೆಳಗೆ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟ್ ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ. ಈ ಥರದೊಂದು ಟ್ರೈ ನೀವು ಮಾಡಿ ನೋಡ್ತೀರಿ ಅಂದ್ಕೊಂಡಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಸತಿ ಹಿಂಗೆ ತಿರುವಾಕ್ಬಿಟ್ಟು ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ನಾವು ಮೊಟ್ಟೆ ಒಯ್ದ್ರೆ ನೋಡಿ ಸಖತ್ತಾಗಿರುತ್ತೆ. ಇದು ಈ ಥರ ಮೊಟ್ಟೆ ಆಮ್ಲೆಟ್ ನೀವು ಮಾಡ್ಕೊಂಡ್ರೆ ಸೂಪರಾಗಿರುತ್ತೆ. ನೀರು ಹೋದ ನಂತರ ನಾವು ಮೊಟ್ಟೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಬ್ಯಾಟರ್ ಎಲ್ಲ ಕಲಸಿದ್ನಲ್ಲ, ಇದು ನೀಟಾಗಿ ಇಟ್ಕೊಂಡ್ಬಿಟ್ಟು ನಾವು ಸುತ್ತ ಅದನ್ನು ನಾವು ಮೊಟ್ಟೆದು ಇದನ್ನು ಹಾಕೋಣ, ಕಲಸಿರೋ. ನೋಡಿ, ಈ ಥರ ನಾವು ಹಾಕ್ಕೊಂಡ್ಬಿಟ್ಟು ಆಮ್ಲೆಟ್ ಮಾಡಿದರೆ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಎಷ್ಟು ದೊಡ್ಡದು ಬೇಕಾದರೂ ನೀವು ಹಾಕ್ಕೋಬೋದು. ಈ ಥರ ಆಮ್ಲೆಟ್ ಹಾಕಿ ಮಕ್ಳಿಗೆ ಕೊಟ್ಟರೆ
ಖುಷಿಯಿಂದ ತಿಂತಾರೆ. ಈ ಥರ ದೊಡ್ಡದು ಆಮ್ಲೆಟ್ ಇದೆ ಅಂತಾರೆ. ಆಮೇಲೆ ಆಲೂಗಡ್ಡೆ ಕೊಡೋದ್ರಿಂದ ತುಂಬ ಒಳ್ಳೆಯದು ಮಕ್ಕಳಿಗೆಲ್ಲ. ಸಣ್ಣಕ್ಕಿರೋರೆಲ್ಲ ಸ್ವಲ್ಪ ಮೀಡಿಯಮ್ಮಾಗಿ ಆಲೂಗಡ್ಡೆ ತಿನ್ನೋದು, ಬಟಾಣಿ ತಿನ್ನೋದು, ಈ ಥರ ವೆರೈಟಿ ಮಾಡಿಕೊಟ್ರೆ ಮಕ್ಕಳಿಗೆ ಖುಷಿಯಿಂದ ತಿನ್ಕೊತಾರೆ. ಇವಾಗ ನಾವು ಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೋಣ. ನೋಡಿ, ಮೇಲೆ ಇವಾಗ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿದರೆ ಅದು ಟೇಸ್ಟೇ ಒಂಥರ ಡಿಫ್ರೆಂಟಾಗಿರುತ್ತೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಸುತ್ತ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಒಂದು ಆಮ್ಲೆಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಸಖತ್ತಾಗಿರುತ್ತೆ. ಈ ಥರ ಡಿಫ್ರೆಂಟಾಗಿ ಆಲೂಗಡ್ಡೆ ಹಾಕಿಬಿಟ್ಟು ನೀವು ಆಮ್ಲೆಟ್ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಇವಾಗ ಸ್ವಲ್ಪ 1 ನಿಮಿಷ ಇದು ಬೇಯಲಿ. ನೋಡಿ, ಇವಾಗ ಮೊಟ್ಟೆ ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪು, ಪೆಪ್ಪರು ಹಾಕಿದ್ದೀವಿ, ಎಲ್ಲ ಮೊಟ್ಟೆ ಬೇದಿದೆ. ತಿರುವಾಕೋದೇನು ಮಾಡಬಾರ್ದು, ಒಂದೇ ಸೈಡು ನೀವು ಹಾಕೊಂಡ್ಬಿಟ್ಟು ತಿರುವಾಕ್ಬಿಟ್ಟು ಮಕ್ಳಿಗೆ ಪ್ಲೇಟಿಗೆ ಸರ್ವ್ ಮಾಡಿಕೊಟ್ರೆ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ನೀವು ಈರುಳ್ಳಿ ತಿನ್ನೋಕ್ಕೆ ಯಾರಿಗಾರು ಇಷ್ಟ ಇದ್ದರೆ ಈ ಥರ ಸೈಡ್ಗೆಲ್ಲ ಈರುಳ್ಳಿ ನೆಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಈ ಥರ ನೀವು ಈರುಳ್ಳಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ಹಾಕಿಬಿಟ್ರೆ ಇದನ್ನು ಒಂದು ಮೊಟ್ಟೆ ತಿರುವಾಕ್ಬಿಟ್ಟು ಮಕ್ಳಿಗೆ ಒಂದು ತಟ್ಟೆಗೆ ಹಾಕ್ಕೊಡಿ. ಇಲ್ಲ ದೊಡ್ಡವ್ರು ಯಾರಿಗಾರು ಇಷ್ಟ ಇರೋರು, ಈ ಥರ ಈರುಳ್ಳಿ ತಿನ್ನೋಕ್ಕೆ ಇಷ್ಟ ಇರೋರು, ನಾವು ಯಾಕಂದ್ರೆ ಒಳಗಡೆ ಹಾಕಿರಲ್ಲ, ಅದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಒಂದು ಆಮ್ಲೆಟು ನೀವು ರೆಡಿ ಮಾಡಿ ನೀವು ಮಾಡಿಕೊಂಡು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆಲೂಗಡ್ಡೆ ಆಮ್ಲೆಟ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ನೋಡಿ, ಈ ಆಮ್ಲೆಟ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದೇ ಥರ ನಾನು ಆಲೂಗಡ್ಡೆದು ಇನ್ನೊಂದು ಹಾಕೊಂಡು ಬರ್ತೀನಿ, ಬನ್ನಿ. 2 ಹಾಕ್ತೀನಿ ಅಂತ ಹೇಳಿದ್ದೆ, ನಾನು 2 ಆಮ್ಲೆಟ್ ಹಾಕಿ ನಿಮಗೆ ತೋರಿಸ್ತೀನಿ. ಆಲೂಗಡ್ಡೆದಿಂದ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಸಖತ್ತಾಗಿರುತ್ತೆ. ಇನ್ನೊಂದು ಇದೇ ಥರ ನಾನು ಮಾಡ್ಕೊಂಡು ಬರ್ತೀನಿ, ಬನ್ನಿ. ಫಸ್ಟ್ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಹಾಕೋ ಅಡುಗೆಗಳೆಲ್ಲ ತುಂಬ ಡಿಫ್ರೆಂಟಾಗಿ ಅಡುಗೆಗಳು ಮಾಡ್ತಾಯಿರ್ತೀನಿ. ನಾನು ಹಾಕೋ ಫಸ್ಟು ಅಡುಗೆಗಳೆಲ್ಲ ವಿಡಿಯೋ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟಿಗೆ ಸ್ಟಾರ್ಟಿಂಗ್ ನೀವು ನೋಡ್ಬೋದು. ಇವಾಗ ಇದನ್ನು ತೆಗೆದುಬಿಟ್ಟು ಇನ್ನೊಂದು ಹಾಕ್ಕೊಂಡು ಬರ್ತೀನಿ, ಬನ್ನಿ. ನೋಡಿ, 2 ಆಮ್ಲೆಟು ನಾನು ಮಾಡ್ಕೊಂಬಂದಿದ್ದೀನಿ. ಒಂದೇ ಒಂದು ಮೊಟ್ಟೆಯಿಂದ ಎಷ್ಟು ದೊಡ್ಡದಾಗಿದೆ ನೋಡಿ ಆಮ್ಲೆಟು. ಆಲೂಗಡ್ಡೆ ಹಾಕಿ ಮಾಡೋದ್ರಿಂದ ನಾವು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಈ ಥರದ್ದೊಂದು ನೀವು ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು. ನೀವು ನಂಚ್ಕೊಳ್ಳೋಕೆ ಅನ್ನದ ಜೊತೆಗೆ ಚಪಾತಿ ಏನಾರು ಟೊಮೊಟೊ ರೈಸ್ ಇದ್ದಾಗೆ ಒಂದು ಆಮ್ಲೆಟ್ ಬೇಕನ್ಸಿದ್ರೆ ಒಂದು ಆಲೂಗಡ್ಡೆ ಚೆನ್ನಾಗಿ ಚಿಪ್ಸ್ ಥರ ತುರಿದ ಹಾಕ್ದೆ ಆಮ್ಲೆಟ್ ಮಾಡ್ದೆ. ಈ ಥರ ನೀವು ಮಾಡೋಕ್ಕೆ ಇದು ಟೈಮ್ ಇಲ್ಲ ಅಂದರೆ ಕಾಯಿ ತುರಿದಿರುತ್ತಲ್ಲ, ಅದು ತುರಿದ್ಬಿಟ್ಟು ನೀವು ಆಮ್ಲೆಟ್ ಹಾಕ್ಕೋಬೋದು. ಆದರೆ ನೀವು ಮಾಮೂಲಿ ತಿನ್ನೋ ಆಮ್ಲೆಟ್ಗಿಂತ ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಆಮ್ಲೆಟ್ ಒಂದು ಮಾಡ್ಕೊಂಡು ತಿಂತೀರಾ ಅಂದ್ಕೊಂಡಿದ್ದೀನಿ. ಯಾಕೆ ಪಟ್ಟನ ರೆಡಿಯಾಗಿ ಇವಾಗೆ ಒಂದು ಆಮ್ಲೆಟ್ ಹಾಕ್ಕೊಂಡು ತಿಂದು ನೋಡಿ ಟೇಸ್ಟ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಆಲೂಗಡ್ಡೆ ಆಮ್ಲೆಟ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.